ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ವಿಡಿಯೋ ನೋಡಿದ್ಗಳೇ ಹೋಗೋಕ್ಕೆ ಹೋಗಬೇಡಿ, ಯಾಕಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಒಂದು ಎನ್ಯುವಲ್ ಎಕ್ಸಾಮಲ್ಲಿ ಎಕನಾಮಿಕ್ಸ್ನಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈ ಒಂದು ವಿಡಿಯೋದಿಂದ ಕನಿಷ್ಠ ಅಂದರೆ ನಿಮಗೆ 10 ರಿಂದ 12 ಅಂಕಗಳು ಬರ್ತಾವೆ ಸ್ನೇಹಿತರೆ, ನಿಮ್ಮ ಒಂದು ಎನ್ಯುವಲ್ ಎಕ್ಸಾಮ್ಗೆ. ಅದು ಯಾವ ರೀತಿಗೆ ಅಂದರೆ, ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಟೋಟಲ್ಲಾಗಿ 2 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ ಆಗಿ ಕೇಳ್ತಾರೆ ಅಂದರೆ 10 ಕ್ವಶನ್ ಆಗಿ ಕೇಳ್ತಾರೆ. ಆ ಒಂದು 10 ಕ್ವಶನ್ಗಳಲ್ಲಿ ನೀವು 6 ಕ್ವಶನನ್ನು ಬರೀಬೇಕಾಗುತ್ತೆ. ಆ ಒಂದು 6 ಕ್ವಶನ್ಗಳು ಯಾವ ಒಂದು ವಿಡಿಯೋದಲ್ಲಿದೆ ಅಂದರೆ ಈ ಒಂದು ವಿಡಿಯೋದಲ್ಲಿ ಇದಾವೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬಿಡಿ, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿಯಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ನ ನೋಡ್ತಗೋಣ ಸ್ನೇಹಿತರೆ. ನೋಡಿ, ಈ ಒಂದು 2 ಮಾರ್ಕ್ಸ್ನ ನಾನು ಹಾಗೆ ಯಾವುದೇ ರೀತಿ ಸಬ್ಜೆಕ್ಟ್ ವೈಸು ಲೆಸನ್ ವೈಸು ನಾನು ನೋಟ್ ಮಾಡಿ ಇಟ್ಕೊಂಡಿಲ್ಲ. ಯಾವ ರೀತಿ ನಾನು ಕಲೆಕ್ಟ್ ಮಾಡಿದ್ದೀನಿ ಅಂದರೆ, ಈ ಒಂದು 2026 ಒಂದು ಬ್ಲೂ ಪ್ರಿಂಟ್ನಲ್ಲಿ ಯಾವ ಒಂದು ಲೆಸನ್ನಲ್ಲಿ 2 ಮಾರ್ಕ್ಸ್ಗೆ ಕ್ವಶನ್ನ ಕೇಳಿದ್ರಲ್ಲ, ಆ ಒಂದು ಲೆಸನ್ನಿಂದ ಮಾತ್ರ ನಾನು 2 ಮಾರ್ಕ್ಸ್ಗೆ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ನಾಗಿ ಕೇಳ್ತಾರೆ ಸ್ನೇಹಿತರೆ. 90% ಆಫ್ ಏನು ಕ್ವಶನ್ ಇರ್ತಾವಲ್ಲ, ಮಾರ್ಕ್ಸ್ನ ಏನು ಮಾಡ್ತಾರೆ ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರನ ಕೇಳ್ತಾರೆ. ಹಾಗಾಗಿ ಬ್ಲೂ ಪ್ರಿಂಟ್ನ ಒಂದು ಮೇನ್ ಒಂದು ಅಬ್ಜೆಕ್ಟ್ ಇಟ್ಕೊಂಡು ಈ ಒಂದು 2 ಮಾರ್ಕ್ಸ್ಗೆ ನಾನು ಕ್ವಶನನ್ನು ರೆಡಿ ಮಾಡಿದ್ದೀನಿ. ಈಗ ನೋಡೋಣ ಒಂದೊಂದಾಗಿ ಯಾವ ರೀತಿಗೆ ಕ್ವಶನ್ ಇದೆ ಅಂತ. ನೋಡಿ, ಫಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದು 2 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ ಹಾಕಿರ್ತಾರೆ ಅಂದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಒಂದು ಉದ್ಯಮ ಘಟಕವನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗರಿಷ್ಠ ಮಾಡಲು ಜಾಸ್ತಿ ಮಾಡೋಕ್ಕೆ ಯಾವ ಒಂದು ಷರತ್ತುಗಳನ್ನು ಪಾಲಿಸಬೇಕು ಅಂತ ತಿಳಿಸಿ ಅಂತ ಕೇಳಿದರೆ, ಫಸ್ಟ್ ಷರತ್ತು ಏನಂದರೆ ಬೆಲೆ P ಸೀಮಾಂತ ವೆಚ್ಚ MC ಸಮನಾಗಿರಬೇಕು, MC ಸಮನಾಗಿರಬೇಕು. ಇದು ಫಸ್ಟ್ ಒಂದು ಷರತ್ತು. ಇನ್ನು ಸೆಕೆಂಡ್ ಒಂದು ಷರತ್ತು ಬಂದ್ಬಿಟ್ಟು ಸೀಮಾಂತ ವೆಚ್ಚವು ಇಳಿಕೆಯಾಗುತ್ತಿರಬಾರದು. ಸೀಮಾಂತ ವೆಚ್ಚವು ಇಳಿಕೆಯಾಗುತ್ತಿರಬಹುದು, ಇದು ಸೆಕೆಂಡ್ ಒಂದು ಷರತ್ತು. ಇನ್ನು ಥರ್ಡ್ ಒಂದು ಷರತ್ತು ಅಲ್ಪಾವಧಿಯಲ್ಲಿ ಬೆಲೆ P ABC ಜಾಸ್ತಿ ಇರಬೇಕು P. ಇದು ಈ ಒಂದು 3 ಷರತ್ತುಗಳೇನೆಂದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗಳಿಸಲು ಅಗತ್ಯವಿರುವ ಷರತ್ತುಗಳು, ಇವು 3 ಷರತ್ತುಗಳು. ಇವನು ಬರೆದರೆ 2 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಎರಡನೇ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು ಸ್ಥಗಿತದ ಬಿಂದುವಿನ ಅರ್ಥ ನೀಡಿ. ಸ್ನೇಹಿತರೆ, ಈ ಒಂದು ಕ್ವಶನ್ನ ತುಂಬ ಸಲ ಕೇಳಿದ್ದಾರೆ, ಎನ್ಯುವಲ್ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಹಾಗಾಗಿ ಇಂಪಾರ್ಟೆಂಟ್ ಅಂತ ನೋಡಿ. ಸ್ಥಗಿತದ ಬಿಂದು ಅಂದ್ರೇನೆಂದರೆ, ಉದ್ಯಮ ಘಟಕದ SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಸ್ಥಗಿತತೆ ಬಿಂದು ಅಂತ ಕರಿತೀವಿ ಸ್ನೇಹಿತರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇನ್ನು ಥರ್ಡ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂತು ಸದಾವಕಾಶ ವೆಚ್ಚ ಅರ್ಥವನ್ನು ಉದಾಹರಣೆ ಸಹಿತ ತಿಳಿಸಿ ಅಂತ ಕೇಳಿದ್ದಾರೆ. ಸದಾವಕಾಶ ವೆಚ್ಚ ಅಂದರೆ, ಒಂದು ವಸ್ತುವನ್ನು ಹೆಚ್ಚುವರಿಗೆ ಪಡೆಯಲು ಇನ್ನೊಂದು ವಸ್ತುವನ್ನು ಅದೇ ಪ್ರಮಾಣದಲ್ಲಿ ತ್ಯಾಗ ಮಾಡೋದನ್ನು ಎಂದು ನಾವು ಸದಾ ಅವಕಾಶ ವೆಚ್ಚ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದರೆ, ಈಗ ಅದನ್ನ ಬಿಡಿಸಿ ಹೇಳ್ಬೇಕಂದ್ರೆ, ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ನಿಮ್ಮ ಹತ್ರ 500 ರೂಪಾಯಿ ಇರ್ತೈತಿ. ಆ ಒಂದು 500 ರೂಪಾಯಲ್ಲಿ ನೀವು ಸಿನಿಮಾಕ್ಕೆ ಹೋಗ್ಬೇಕಂತ ಮಾಡಿರ್ತೀರಿ. ಅದೇ ಒಂದು 500 ರೂಪಾಯಿನ ನೀವು ಯಾವುದೇ ಒಂದು ಸಂದರ್ಭ ಬಂದುಬಿಡುತ್ತೆ, ಆ ಒಂದು 500 ರೂಪಾಯಿಂದ ನೀವೇನು ಮಾಡೋಕ್ಕಂದರೆ ಬುಕ್ಸ್ನ ತೊಗೊಳುವಂಥ ಒಂದು ಸಿಚುವೇಶನ್ ಬಂದುಬಿಡುತ್ತೆ. ಅನಿವಾರ್ಯವಾಗಿ ನೀವು ಬುಕ್ ತೊಗೋಬೇಕಾಗುತ್ತೆ. ಆ ಒಂದು ಏನು ಸಿನಿಮಾಕ್ಕೆ ಹೋಗುವಂಥ ದುಡ್ಡನ್ನ ಏನು ಮಾಡ್ತೀರಿ, ನೀವು ಎಲ್ಲಿ ಹಾಕ್ತೀರಿ, ಬುಕ್ ತೊಗೊಳಕ್ಕೆ ಖರ್ಚು ಮಾಡ್ತೀರಿ. ಅದನ್ನ ಏನಂತೆ ನಾವು ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಅಂದರೆ ನೀವು ಆ ಒಂದು ಸಿನಿಮಾಕ್ಕೆ ಹೋಗುವಂಥ ದುಡ್ಡನ್ನ ಏನೋ ತ್ಯಾಗ ಮಾಡ್ತಿರಲ್ಲ, ಸಿನಿಮಾಕ್ಕೆ ಹೋಗೋ ಸಲುವಾಗಿ ತ್ಯಾಗ ಮಾಡ್ತೀರಿ. ಆ ಒಂದು ದುಡ್ಡನ್ನ ಏನು ಮಾಡ್ತೀರಿ, ಈ ಒಂದು ಬುಕ್ಸ್ನ ತೊಗೋಕ್ಕೆ ನೀವು ಖರ್ಚು ಮಾಡ್ತೀರಿ. ಅಂದರೆ ಸಿನಿಮಾನ ತ್ಯಾಗ ಮಾಡ್ತೀರಿ ಇನ್ನೊಂದು ವಸ್ತುನ ಪಡೆಯೋಕೆ. ಅಂದರೆ ನೀವು ಬುಕ್ಕನ್ನ ಪಡಿಬೇಕಂದ್ರೆ ಸಿನಿಮಾಕ್ಕೆ ಹೋಗೋದನ್ನ ನೀವು ಏನು ಮಾಡ್ಬೇಕಂದ್ರೆ ತ್ಯಾಗ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದನ್ನ ಇಲ್ಲಿ ಏನಾಯ್ತು ಅಂದರೆ ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಇನ್ನು ಫೋರ್ತ್ ಒಂದು ಇಂಪಾರ್ಟೆಂಟ್ ಕ್ವಶನ್, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ ಹೆಸರಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಒಂದು ತಂತ್ರಜ್ಞಾನದ ಪ್ರಗತಿ, ಟೆಕ್ನಾಲಜಿ ಡೆವಲಪ್ಮೆಂಟು. ಇನ್ನು ಸೆಕೆಂಡ್ ಒಂದು ಆದಾಯದ ಬೆಲೆಗಳು. 2 ಬರೆದ್ರೆ 2 ಅಂಕ ಸಿಗ್ತದೆ. ಇನ್ನು 6th ಒಂದು ಇಂಪಾರ್ಟೆಂಟ್ ಕ್ವಶನ್, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅರ್ಥವನ್ನು ನೀಡಿ ಮತ್ತು ಸೂತ್ರವನ್ನು ಬರಿ ಅಂತ ಕೇಳಿದ್ದಾರೆ. ಇದಕ್ಕೊಂದು ಮಾರ್ಕ್ಸ, ಸೂತ್ರಕ್ಕೆ 1 ಮಾರ್ಕ್ಸ. ನೋಡಿ, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಬೆಲೆ ಬದಲಾವಣೆಯ ಕಾರಣದಿಂದ ಪೂರೈಕೆಯಲ್ಲಾಗುವ ಬದಲಾವಣೆಯನ್ನು ನಾವೇನಂತೀವಿ, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಂದರೆ, ನೀವು ಫಸ್ಟು ನಿಮ್ಮ ಒಂದು ಅಂಗಡಿಯಲ್ಲಿ ಒಂದು ಅಂಗಡಿ ಇರ್ತೈತಿ, ಆ ಒಂದು ಅಂಗಡಿಯಲ್ಲಿ ಏನು ಮಾಡ್ತೀರಿ ಅಂದರೆ ನೀವು
100 ರೂಪಾಯಿಗೆ ಒಂದು ಪುಸ್ತಕನ ಮಾರ್ತಾ ಇರ್ತೀರಿ. ಆವಾಗ ಎಷ್ಟು ಜನ ಗ್ರಾಹಕರು ಖರೀದಿ ಮಾಡ್ತಾರೆ ಅಂದರೆ 50 ಜನ ಮಾತ್ರ ಖರೀದಿ ಮಾಡ್ತಾ ಇರ್ತಾರೆ. ಅದೇ ಒಂದು ಪುಸ್ತಕದ ಬೆಲೆನ ನೀವು 80 ರೂಪಾಯಿಗೆ ನೀವೇನಾದರೂ ಮಾರಿದರೆ ಆ ಒಂದು ಪುಸ್ತಕವನ್ನು ಕೊಂಡುಕೊಳ್ಳುವಂಥ ಗ್ರಾಹಕರು ಎಷ್ಟು ಜನ ಹಾಕರು ಅಂದರೆ 100ರಿಂದ 150 ಜನಕ್ಕೆ ಜಾಸ್ತಿ ಆಗುತ್ತೆ. ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ವಸ್ತುಗಳ ಬೆಲೆ ಕಡಿಮೆ ಆದಂಗೆಲ್ಲ ಆ ಒಂದು ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಒಂದು ವಸ್ತುವಿನ ಪೂರೈಕೆ ಕೂಡ ಜಾಸ್ತಿ ಆಗುತ್ತೆ. ಅದನ್ನೇ ನಾವೇನಂತೀವಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಈ ಒಂದು ಸೂತ್ರನಾಗಿ ಬರೀಬೇಕಾಗತ್ತೆ. ಇನ್ನು 7ನೇ ಕ್ವಶನ್ ಬಂದ್ಬಿಟ್ಟು 4 ಉತ್ಪಾದನೆಗಳು ಯಾವುವು ಮತ್ತು ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಉತ್ಪಾದನೆಗಳು ಅಂದ್ರೇ ಒಂದು ಅಸೆಟ್, ಯಾವುದೇ ಒಂದು ಅಸೆಟ್ ಇರ್ಬೋದು, ಆ ಒಂದು ಅಸೆಟ್ನಿಂದ ಪ್ರತಿಫಲವಾಗಿ ಏನಾದರೂ ಒಂದು ರಿಟರ್ನ್ ಸಿಗಬೇಕು ನಮಗೆ. ಅದನ್ನು ನಾವೇನಂತೀವಿ ಉತ್ಪಾದನಾಂಗಗಳು. ಆ ಒಂದು ಮೀನಿಂಗ್ನಲ್ಲೇ ಇದೆ ಉತ್ಪಾದನೆ ಅಂದರೆ ಅದರಿಂದ ಏನಾದರೂ ನಮಗೆ ತಿರುಗಿ ಬರಬೇಕು. ಅದನ್ನು ನಾವೇನಂತೀವಿ ಉತ್ಪಾದನಾಂಗಗಳು ಅಂತ ಕರಿತೀವಿ. ಉತ್ಪಾದನೆಗಳು ಅಂದರೆ ಯಾವುವು? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಅದರ ಪ್ರತಿಫಲವಾಗಿ ಭೂಮಿಯ ಪ್ರತಿಫಲವಾಗಿ ಗೇಣಿಯನ್ನು ಕೊಡ್ತಾರೆ ವರ್ಷ. ಶ್ರಮ ಅಂದರೆ ಕಾರ್ಮಿಕನ ಪ್ರತಿಫಲವಾಗಿ ಅವನ ಒಂದು ವೇಜಸ್ ಕೂಲಿನ ಕೊಡ್ತಾರೆ. ಬಂಡವಾಳದ ಪ್ರತಿಫಲವಾಗಿ ಬಡ್ಡಿಯನ್ನು ಕೊಡ್ತಾರೆ. ಯಾವುದರ ಒಂದು ಬಿಸ್ನೆಸ್ನಲ್ಲಿ ನಾವು ಕ್ಯಾಪಿಟಲ್ ಬಂಡವಾಳ ಹಾಕಿದರೆ ಅದಕ್ಕೆ ನಾವು ನಮಗೆ ಬಡ್ಡಿಯನ್ನು ಕೊಡ್ತಾರೆ. ಇನ್ನು ಸಂಘಟನೆಯಲ್ಲಿ ಲಾಭ ಬರ್ತೈತಿ. ಇವು ಉತ್ಪಾದನಾಂಗಗಳು ಮತ್ತು ಇದರ ಒಂದು ಪ್ರತಿಫಲಗಳು. ಇನ್ನು 8ನೇ ಒಂದು ಕ್ವಶನ್ ನೋಡೋಣ. ಮಧ್ಯಂತರ ಸರಕುಗಳು ಅಂದ್ರೇನು? ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿದರೆ, ಮಧ್ಯಂತರ ಸರಕು ಅಂದರೆ ಸ್ನೇಹಿತರೆ ಉತ್ಪಾದನೆಯಲ್ಲಿ ಬಳಕೆಯಾಗುವ ಕಚ್ಚಾ ಸರಕುಗಳನ್ನು ನಾವೇನಂತೀವಿ ಮಧ್ಯಂತರ ಸರಕುಗಳು ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿದ್ದೀವಿ. ಸಕ್ಕರೆಯಲ್ಲಿ ಕಬ್ಬು ಮಧ್ಯಂತರ ಸರಕು ಆಗಿದೆ. ಅಂದರೆ ನೀವು ಉತ್ಪಾದನೆ ಮಾಡೋಕ್ಕೆ ಏನು ರಾ ಮೆಟೀರಿಯಲ್ ಬಳಸ್ತೀವಲ್ಲ ಅವನ್ನ ನಾವು ಮಧ್ಯಂತರ ಸರಕು ಅಂತ ಕರಿತೀವಿ. ಈಗ ಸಕ್ಕರೆನ ಉತ್ಪಾದನೆ ಮಾಡ್ಬೇಕಂದ್ರೆ ಕಬ್ಬನ್ನ ಬಳಸ್ತೀವಿ. ಕಬ್ಬು ಮೇನ್ ಬೇಕೇ ಬೇಕು. ಅದನ್ನು ಕಬ್ಬನ್ನು ಏನಂತೀವಿ ನಾವು ಮಧ್ಯಂತರ ಸರಕು ಅಂತ ಕರಿತೀವಿ. ಬಂಡವಾಳ ಸರಕು ಅಲ್ಲ, ಅಂತಿಮ ಸರಕು ಅಂದರೆ ಕಬ್ಬಿನಿಂದ ಎಲ್ಲ ರೆಡಿಯಾಗಿ ಬರುತ್ತಲ್ಲ ಬೆಲ್ಲ, ಅದನ್ನು ನಾವು ಅಂತಿಮ ಸರಕು ಅಂತ ಕರಿತೀವಿ. ಇದನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಕೇಳಿದ ಒಂದು ಕ್ವಶನ್ಗಳಾಗಿವೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ನು 9ನೇ ಒಂದು ಕ್ವಶನ್ ಬಂದ್ಬಿಟ್ಟು ಅನುಭೋಗಿ ಸರಕುಗಳ ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅನುಭೋಗಿ ಸರಕುಗಳು ಯಾವ ರೀತಿಯಾಗಿರ್ತವೆ, ಬಂಡವಾಳ ಸರಕುಗಳು ಯಾವ ರೀತಿಯಾಗಿರ್ತವೆ ಅಂತ ಕೇಳಿದ್ದಾರೆ. ಅದನ್ನು ನಾವು ಈ ರೀತಿಯಾಗಿ ಒಂದು ಲೈನ್ ಹಾಕಿ ಅದರ ಒಂದು ಪಾಯಿಂಟ್ಸ್ನ ಇದರಲ್ಲಿ ಒಂದು 3 ಪಾಯಿಂಟ್ಸು ಇದರಲ್ಲಿ ಒಂದು 3 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಗ್ತವೆ, 2 ಅಂಕಗಳು ಸಿಗ್ತವೆ ಸ್ನೇಹಿತರೆ. ನೋಡಿ, ಅನುಭೋಗಿ ಸರಕುಗಳು ಯಾವ ರೀತಿಯಾಗಿರ್ತಾರೆ ಅಂದರೆ ಅನುಭೋಗಿ ಸರಕುಗಳನ್ನು ಅನುಭೋಗಿಗಳು ಖರೀದಿ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಅನುಭೋಗಿ ಸರಕುಗಳು ಅಂದ್ರೂ ಈಗ ಎಲ್ಲ ರೆಡಿಯಾಗಿ ಬಂದಿರ್ತೈತಿ. ಅಂದರೆ ಎಲ್ಲ ಒಂದು ರಾ ಮೆಟೀರಿಯಲಿಂದ ರೆಡಿಯಾಗಿ ಬಂದಿರುತ್ತೆ. ಈಗ ಟೂತ್ಪೇಸ್ಟ್ ಇರ್ಬೋದು, ಅದು ಎಲ್ಲ ರಾ ಮೆಟೀರಿಯಲಿಂದ ರೆಡಿಯಾಗಿರುತ್ತೆ. ಅದನ್ನು ನಾವೇಂತೀವಿ ಅನುಭೋಗಿಗಳು ಅದನ್ನ ಖರೀದಿ ಮಾಡಿ ಬಳಸ್ತಾರೆ. ಅದನ್ನೇನಂತೀವಿ ಅನುಭೋಗಿ ಸರಕುಗಳು ಅಂತ ಕರಿತೀವಿ. ಅದೇ ಬಂಡವಾಳ ಸರಕುಗಳು ಅಂದರೆ ಬಂಡವಾಳ ಸರಕುಗಳನ್ನು ಉತ್ಪಾದಕರು ಮಾತ್ರ ಖರೀದಿ ಮಾಡ್ತಾರೆ. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಮಾತ್ರ ಇವನ್ನ ಬಂಡವಾಳ ಸರಕನ್ನು ಖರೀದಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಂದರೆ ಕಬ್ಬು ಏನಂತೀವಿ ಬಂಡವಾಳ ಸರಕು. ಇದನ್ನು ಯಾರು ಖರೀದಿ ಮಾಡ್ತಾರೆ? ಉತ್ಪಾದಕರು ಮಾತ್ರ ಖರೀದಿ ಮಾಡ್ತಾರೆ. ಇನ್ನು ಇದರ ಒಂದು ಸೆಕೆಂಡ್ ಪಾಯಿಂಟ್ ನೋಡೋದಾದರೆ ಅನುಭೋಗ ಒಂದು ಮಾಡುವ ಉದ್ದೇಶದಿಂದ ಇದನ್ನು ಅನುಭೋಗಿ ಸರಕುಗಳನ್ನು ಖರೀದಿ ಮಾಡ್ತಾರೆ. ಅಂದರೆ ಈ ಒಂದು ಅನುಭೋಗಿ ಸರಕುಗಳನ್ನ ಯಾವ ಒಂದು ಉದ್ದೇಶದಿಂದ ಖರೀದಿ ಮಾಡ್ತಾರೆ ಅಂದರೆ ಅನುಭೋಗ ಅಂದರೆ ಅವುಗಳನ್ನು ನಾವು ಅನುಭೋಗಿಸ್ಬೇಕು, ಅದರಿಂದ ಉಪಯೋಗಿಸೋ ಒಂದು ಉದ್ದೇಶದಿಂದ ನಾವು ಅನುಭೋಗಿ ಸರಕುಗಳನ್ನು ಖರೀದಿ ಮಾಡ್ತೀವಿ ಗ್ರಾಹಕರು. ಅದೇ ಬಂಡವಾಳ ಸರಕುಗಳಂದರೆ ಉತ್ಪಾದನೆ ಮಾಡುವ ಉದ್ದೇಶದಿಂದ ಬಂಡವಾಳ ಸರಕುಗಳನ್ನು ಖರೀದಿ ಮಾಡ್ತಾರೆ. ಅಂದರೆ ಈಗ ಕಬ್ಬನ್ನು ಯಾವ ಒಂದು ಉದ್ದೇಶದಿಂದ ಖರೀದಿ ಮಾಡ್ತಾರೆ? ಅದನ್ನು ಉತ್ಪಾದಿಸೋ ಸಲುವಾಗಿ, ಅದರಿಂದ ಬೆಲ್ಲವನ್ನು ಉತ್ಪಾದನೆ ಮಾಡುವ ಸಲುವಾಗಿ ಬಂಡವಾಳ ಸರಕುಗಳನ್ನು ಖರೀದಿ ಮಾಡ್ತಾರೆ. ಇವು ಅಂತಿಮ ಸರಕುಗಳು ಆಗಿವೆ. ಅಂದರೆ ಸ್ನೇಹಿತರೆ ಅನುಭೋಗಿ ಸರಕುಗಳು ಅಂದರೆ ಎಲ್ಲ ರೆಡಿಯಾಗಿ ಬರ್ತಾವಲ್ಲ ನಮ್ಮ ಒಂದು ಗ್ರಾಹಕರ ಕೈಯಲ್ಲಿ, ಅವು ನಾವು ಅಂತಿಮ ಸರಕುಗಳು ಅಂತ ಕರಿತೀವಿ. ಈಗ ಟೂತ್ಪೇಸ್ಟ್ ಆಗಿರ್ಬೋದು, ಸಾಬೂನು ಆಗಿರ್ಬೋದು, ಇವಾಗನೇ ಅಂತೀವಿ ಅಂತಿಮ ಸರಕುಗಳು ಅಂತ ಕರಿತೀವಿ, ಫೈನಲ್ ಸರಕುಗಳು. ಈ ಬಂಡವಾಳ ಸರಕುಗಳು ಅಂದರೆ ಮಧ್ಯಂತರ ಸರಕುಗಳು. ಇವು ಅಂತಿಮವಾಗಿರಲ್ಲ, ಇವು ಮಧ್ಯಂತರ. ಈಗ ಹೇಳೋದಾದರೆ ಕಬ್ಬು ಯಾವುದೇ ರೀತಿ ಅಂತಿಮ ಸರಕಲ್ಲ, ಇದು ಮಧ್ಯಂತರ ಸರಕು. ಕಬ್ಬು ಆಗಿರ್ಬೋದು, ಯಂತ್ರ ಆಗಿರ್ಬೋದು, ಇವುಗಳನ್ನ ನಾವೇಂತೀವಿ ಮಧ್ಯಂತರ ಸರಕು ಅಂತೀವಿ. ಈ ರೀತಿಗೆ ಒಂದು 3 ಪಾಯಿಂಟ್ಸ್ನ ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತವೆ ಸ್ನೇಹಿತರೆ. ಇನ್ನು 10ನೇ ಒಂದು ಕ್ವಶನ್ ನೋಡೋಣ. ದಾಸ್ತಾನು ಮತ್ತು ಅರಿವಿನ ನಡುವಿನ ವ್ಯತ್ಯಾಸ ತಿಳಿಸಿ ಮತ್ತು ಉದಾಹರಣೆ ತಿಳಿಸಿ ಅಂತ ಕೇಳಿದರೆ,
ದಾಸ್ತಾನು ಅಂದರೆ ಅಂತ ಕೇಳಿದರೆ ಅರಿವು ಅಂದರೆ ಅಂತ ಕೇಳಿದರೆ ನೋಡಿ, ದಾಸ್ತಾನು ಅಂದರೆ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಸಂಗ್ರಹಣೆಯಾಗಿದೆ. ಒಂದು ನಿರ್ದಿಷ್ಟ ಕಾಲಘಟ್ಟ ಸಂಗ್ರಹಣೆ ಆಗೈತಿ. ಆದರೆ ಅರಿವು ಅಂದರೆ ಒಂದು ನಿರ್ದಿಷ್ಟ ಸಮಯದ ಪರಿಕಲ್ಪನೆ ಆಗಿದೆ. ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಈಗ ಎರಡನೇ ಒಂದು ಪಾಯಿಂಟ್ ನೋಡಿದರೆ ಸ್ಥಿರಾತ್ಮಕ ಪರಿಕಲ್ಪನೆ. ಇದು ದಾಸ್ತಾನು ಏನಾಗಿದೆ? ಸ್ಥಿರಾತ್ಮಕ ಪರಿಕಲ್ಪನೆ ಆಗಿದೆ. ಅಂದರೆ ದಾಸ್ತಾನು ಅಂದರೆ ಒಂದು ಸಂಗ್ರಹಣೆ ಆಗಿರ್ತೈತೆ, ಅದು ಒಟ್ಟು ಚಲನೆ ಆಗ್ತಾ ಇರಲ್ಲ. ಅದೇ ಅರಿವು ಅಂದರೆ ಚಲನಾತ್ಮಕ ಪರಿಕಲ್ಪನೆ, ಅಂದರೆ ಇದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಅರಿವು ಅಂದರೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ದಾಸ್ತಾನು ಅಂದರೆ ಈಗ ಯಾವುದಾದ್ರು ಒಂದು ಪ್ರಾಡಕ್ಟ್ನ ನೀನು ಗೋಡೌನಲ್ಲಿ ಸಂಗ್ರಹಣೆ ಮಾಡಿಟ್ಟಂದರೆ ಅದೇನು ಚಲನ ಆಗೋದಿಲ್ಲ, ಅದು ಅಲ್ಲೇ ಇರ್ತೈತಿ. ಹಾಗಾಗಿ ಸ್ಥಿರಾತ್ಮಕ ಪರಿಕಲ್ಪನೆ ಅಲ್ಲೇ ಇರ್ತೈತಿ, ಅದು ನಾವೇಂತೀವಿ ಸ್ಥಿರಾತ್ಮಕ ಪರಿಕಲ್ಪನೆ ಆಗೈತಿ. ಇನ್ನು ಅಣ್ಣಂದ ಒಂದು ಕ್ವಶನ್ ನೋಡೋಣ. GDP ಮಾಪನದ 3 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಂದರೆ GDPಯನ್ನು ಅಳೆಯೋಕೆ ಯಾವ ಒಂದು ಮಾಪನ ಬಳಸ್ತೀವಿ, ಯಾವ ಒಂದು ವಿಧಾನಗಳನ್ನು ಬಳಸ್ತೀವಿ ಅಂತ ಕೇಳಿದರೆ, ಫಸ್ಟ್ ಒಂದು ವಿಧಾನ ಯಾವುದಂದರೆ ಆದಾಯದ ವಿಧಾನ ಬಳಸ್ತೀವಿ. ಇನ್ನು ಎರಡನೇ ವಿಧಾನ ವೆಚ್ಚದ ವಿಧಾನ, ಮೂರನೇ ವಿಧಾನ ಉತ್ಪನ್ನ ವಿಧಾನ. ಈ 3 ವಿಧಾನಗಳನ್ನು GDP ಮಾಪನ ಮಾಡೋಕ್ಕೆ ನಾವು ಬಳಸ್ತೀವಿ. ಇನ್ನು 12 ಒಂದು ಕ್ವಶನ್ ನೋಡಿದರೆ, ತಪಾಲುಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ತಪಾಲುಶೀಲು ಪಟ್ಟಿಯ ಶೇಖರಣೆ ಅಂದ್ರೇನು ಮತ್ತು ಕುಸಿತ ಅಂದ್ರೇನು ಅಂತ ಕೇಳಿದ್ದಾರೆ. ನೋಡಿ, ಇದು ಇನ್ನೂ ಭಾಳಷ್ಟು ಜನಕ್ಕೆ ಇದು ತಪಾಲುಶೀಲು ಪಟ್ಟಿ ಅಂದರೆ ಇನ್ನೂ ಗೊತ್ತಾಗಲ್ಲ. ಇದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ತಪಾಲುಶೀಲು ಪಟ್ಟಿಯ ಶೇಖರಣೆ ಅಂದರೆ ಸ್ನೇಹಿತರೆ, ಯಾವೊಂದು ಸರಕುಗಳ ಸಂಗ್ರಹ ಪ್ರಮಾಣ ಉದ್ದೇಶಪೂರ್ವಕವಾಗಿ ಅಥವಾ ಅನಿರೀಕ್ಷಿತವಾಗಿ ಹೆಚ್ಚಳ ಆಗುತ್ತಲ್ಲ, ಅದನ್ನು ನಾವೇನಂತೀವಿ ತಪಾಲುಶೀಲು ಪಟ್ಟಿಗೆ ಶೇಖರಣೆ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ನಿಮಗೆ ತಪಾಲುಶೀಲು ಪಟ್ಟಿ ಅಂದರೆ, ಈಗ ಯಾವುದೇ ಒಂದು ವಸ್ತುಗಳು ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದು ಮಾರಾಟವಾಗದೇ ಇರ್ತಾವಲ್ಲ, ಅವನ್ನ ನಾವೇನಂತೀವಿ ತಪಾಲುಶೀಲು ಪಟ್ಟಿ ಅಂತ ಕರಿತೀವಿ. ತಪಾಲುಶೀಲು ಪಟ್ಟಿ ಅಂದರೆ ಅವು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಾವೆ. ಯಾವುದೇ ಒಂದು ಗೂಡ್ಸ್ ಆಗಿರ್ಬೋದು ಅಥವಾ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಮಾರಾಟ ಆಗಿರೋದಿಲ್ಲ, ಅದನ್ನು ನಾವೇನಂತೀವಿ ತಪಾಲುಶೀಲು ಪಟ್ಟಿ ಅಂತ ಕರಿತೀವಿ. ಅದನ್ನೇ ಶೇಖರಣೆ ಏನಂತ ಕೇಳಿದರೆ, ತಪಾಲುಶೀಲು ಪಟ್ಟಿಯ ಶೇಖರಣೆ ಅಂದರೆ ತಪಾಲುಶೀಲು ಪಟ್ಟಿಯ ಸರಕುಗಳ ಸಂಗ್ರಹದ ಪ್ರಮಾಣ ಉದ್ದೇಶಪೂರ್ವಕವಾಗಿ ಅಥವಾ ಅನಿರೀಕ್ಷಿತವಾಗಿ ಹೆಚ್ಚಳ ಆಗಿದ್ರೆ ಅದನ್ನು ನಾವು ತಪಾಲುಶೀಲು ಪಟ್ಟಿಯ ಶೇಖರಣೆ ಅಂತ ಕರಿತೀವಿ. ಅದೇ ತಪಾಲುಶೀಲು ಪಟ್ಟಿ ಕುಸಿತನ ಕೇಳಿದರೆ ಅದರ ಉಲ್ಟಾ ಅದು ಹೆಚ್ಚಳ ಆಗಿರುತ್ತೆ, ಇದು ಕಡಿಮೆ ಆಗಿರುತ್ತೆ, ಅಷ್ಟೇ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಅರ್ಥನ ಬರಿಬೇಕಾಗುತ್ತೆ. ಇನ್ನು 13 ಒಂದು ಕ್ವಶನ್ನು, GDP MP ಮತ್ತು GDP FC ಇದರ ಸೂತ್ರ ಬರೀ ಅಂತ ಕೇಳಿದ್ದಾರೆ. GDP ಇಲ್ಲಿ ಸೂತ್ರನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು 14ನೇ ಒಂದು ಕ್ವಶನ್ನು, ವರ್ಗಾವಣೆ ಪಾವತಿ ಅಂದ್ರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ. ವರ್ಗಾವಣೆ ಪಾವತಿ ಅಂದರೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಉದ್ಯಮದ ಅಥವಾ ಸರ್ಕಾರದ ವ್ಯಕ್ತಿಗಳಿಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ವರ್ಗಾವಣೆಯಾಗುವ ಹಣವೇ ವರ್ಗಾವಣೆ ಪಾವತಿ ಅಂತ ಕರಿತೀವಿ ಸ್ನೇಹಿತರೆ. ಹಿಂಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಉದಾಹರಣೆಗೆ ವೃದ್ಧಾಪ್ಯ ವೇತನ, ಪಿಂಚಣಿ ಅಥವಾ ವಿಧವಾ ವೇತನ, ಇದು ಯಾವುದೇ ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲ, ಇದನ್ನು ನಾವೇನಂತೀವಿ ಉದ್ಯಮದ ವರ್ಗಾವಣೆ ಪಾವತಿ. ಅದನ್ನು ನಾವು ಉದಾಹರಣೆ ಮುಖಾಂತರ ಹೇಳೋದಂದರೆ ವೃದ್ಧಾಪ್ಯ ವೇತನ. ಈ ವೃದ್ಧಾಪ್ಯ ವೇತನ ಎದಕ್ಕೆ ಕೊಡ್ತೀವಿ, ಯಾವುದೇ ರೀತಿ ಅವ್ರಿಗೆ ಪ್ರತಿಫಲ ಇರೋದಿಲ್ಲ. ಇನ್ನು 15ನೇ ಕ್ವಶನ್ ನೋಡಿದ್ರೆ, ನಾಮಪತ್ರ GDP ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕೇಳಿದರೆ. ಅಂದರೆ ನಾಮಪತ್ರ GDP ಅಂದರೆ ಅಂತೂ ಮತ್ತು ನೈಜ GDP ಇವುಗಳ ನಡುವಿನ ವ್ಯತ್ಯಾಸ. ಇದನ್ನು ಈ ರೀತಿಯಾಗಿ ಒಂದು ಬಾಕ್ಸ್ ಹಾಕಿ ಬರೀಬೇಕಾಗಿತ್ತು, ನಾನು ಈ ರೀತಿಯಾಗಿ ಬರೆದೀನಿ. ನೀವು ಕೂಡ ಈ ರೀತಿಯಾಗಿ ಒಂದು ಲೈನ್ ಹಾಕಿ ಬರೆಯಿರಿ. ಯಾಕಂದರೆ ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಬರೆದ್ರೆ ಕರೆಕ್ಟಾದ 2ಕ್ಕೆ 2 ಅಂಕಗಳು ಸಿಗ್ತಾವೆ ಸ್ನೇಹಿತರೆ. ಈಗ ನಾಮಪತ್ರ GDP ಅಂದರೆ ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ GDPಯನ್ನು ಕಂಡುಹಿಡಿದ್ರೆ ನಾವು ನಾಮ ಮಾತ್ರ GDP ಅಂತ ಕರಿತೀವಿ ಸ್ನೇಹಿತರೆ. ಅದೇ ನೈಜ GDP ಅಂದರೆ ಆಧಾರ ವರ್ಷದ ಬೆಲೆಗಳಲ್ಲಿ, ಅಂದರೆ ಹಿಂದಿನ ಅಷ್ಟು ವರ್ಷದ ಬೆಲೆ ಇರ್ತೈತಲ್ಲ, ಆ ಒಂದು ಬೆಲೆಗಳಲ್ಲಿ ನಾವು GDPನ ಕಂಡು ಹಿಡಿದ್ರೆ ಅದನ್ನು ನಾವು ನೈಜ GDP ಅಂತ ಕರಿತೀವಿ. ನಾಮ ಮಾತ್ರ ಅಂದರೆ ಅದು ಕೇವಲ ಈ ವರ್ಷದ ಏನು ಬೆಲೆ ಇರ್ತವತ್ತಲ್ಲ, ಆ ಒಂದು ಬೆಲೆಗಳಲ್ಲಿ ನಾವು GDP ಕಂಡು ಹಿಡಿದ್ರೆ ಅದನ್ನು ನಾಮ ಮಾತ್ರ GDP ಅಂತ ಕರಿತೀವಿ. ಅದು ನೈಜ ಅಂದರೆ ಕಳೆದ 10 ವರ್ಷ ಅಥವಾ 20 ವರ್ಷದ
ಏನು ಬೆಲೆ ಇರ್ತೈತಲ್ಲ ಆ ಒಂದು ಬೆಲೆಗಳಲ್ಲಿ ಜಿ ಡಿ ಪಿ ಕಂಡುಹಿಡಿದ್ರೆ ನಾವೇನಂತೀವಿ ನೈಜ ಜಿ ಡಿ ಪಿ ಅಂತ ಕರಿತೀವಿ. ಇನ್ನು 16ರ ಒಂದು ಕ್ವಶನ್ನು, ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆ ಅರ್ಥ ತಿಳಿಸಿ ಅಂತ ಕೇಳಿದರೆ, ಚಿಲ್ಲರೆ ಬೆಲೆ ಅಂದರೆ ಅನುಭೋಗಿಗಳು ಸರಕುಗಳನ್ನು ಖರೀದಿಸುವಾಗ ಕೊಡುವ ಬೆಲೆನ ನಾವೇನಂತೀವಿ ಚಿಲ್ಲರೆ ಬೆಲೆ ಅಂತ ಕರಿತೀವಿ. ಈಗ ಯಾವುದೇ ಒಂದು ಅನುಭೋಗಿ ಸರಕುಗಳನ್ನು ಖರೀದಿ ಮಾಡುವಾಗ ಏನು ಕೊಡ್ತಾನಲ್ಲ ಅದು ನಾವು ಚಿಲ್ಲರೆ ಬೆಲೆ ಅಂತ ಕರಿತೀವಿ. ಅದು ಸಗಟು ಬೆಲೆ ಅಂದರೆ ಮಾರಾಟಗಾರರು ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಖರೀದಿಸುವಾಗ ನೀಡುವ ಬೆಲೆ ನಾವು ಸಗಟು ಬೆಲೆ ಅಂತ ಕರಿತೀವಿ. ಇಷ್ಟೇ ಸ್ನೇಹಿತರೆ. ಇನ್ನು 17 ಒಂದು ಕ್ವಶನ್ ನೋಡೋದಾದರೆ, ಬಾಹ್ಯತೆ ಅಂದ್ರೇನಂತ ಕೇಳಿದರೆ ಅದರ 2 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದರೆ, ಬಾಹ್ಯತೆ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಉದ್ಯಮ ಘಟಕ ಉದ್ದೇಶರಹಿತವಾಗಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಉದ್ಯಮ ಘಟಕಕ್ಕೆ ಆಗುವಂಥ ಪರಿಣಾಮವನ್ನು ಬಾಹ್ಯತೆ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೇನೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಉದ್ಯಮ ಘಟಕ ಉದ್ದೇಶರಹಿತವಾಗಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಉದ್ಯಮ ಘಟಕಕ್ಕೆ ಆಗುವಂಥ ಪರಿಣಾಮವನ್ನು ನಾವೇನಂತೀವಿ ಬಾಹ್ಯತೆ ಅಂತ ಕರಿತೀವಿ. ಇದರಲ್ಲಿ ಎಷ್ಟು ವಿಧಾನ ಅಂದರೆ ಸಕಾರಾತ್ಮಕ ಬಾಹ್ಯತೆ ಮತ್ತು ನಕಾರಾತ್ಮಕ ಬಾಹ್ಯತೆ 2 ವಿಧಗಳು ಇದ್ದಾವೆ. ಇನ್ನು 18 ಒಂದು ಕ್ವಶನ್ ಬಂದ್ಬಿಟ್ಟು, ಸರ್ಕಾರದ ಮುಂಗಡ ಪತ್ರ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸರ್ಕಾರದ ಮುಂಗಡ ಪತ್ರದ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಉದ್ದೇಶಗಳ ಮುಂಗಡ ಪತ್ರ ರೆಡಿ ಮಾಡೋಕ್ಕೆ ಯಾವ ಉದ್ದೇಶದಿಂದ ನಾವು ಸರ್ಕಾರ ಮುಂಗಡ ಪತ್ರವನ್ನು ತಯಾರು ಮಾಡ್ತೀವಿ? ಒಂದನೇ ಉದ್ದೇಶ ಬಂದ್ಬಿಟ್ಟು ಹಣದ ಹಂಚಿಕೆ ಕಾರ್ಯವನ್ನು ಆಗುವ ಸಲುವಾಗಿ ಸರ್ಕಾರದ ಮುಂಗಡ ಪತ್ರನ ನಾವು ತಯಾರು ಮಾಡ್ತೀವಿ. ಇನ್ನು 2ನೇ ಉದ್ದೇಶ ಅಂದರೆ ಆದಾಯದ ಮರು ಹಂಚಿಕೆ ಕಾರ್ಯ ಮಾಡುವ ಸಲುವಾಗಿ ಸರ್ಕಾರದ ಮುಂಗಡ ಪತ್ರ ನಾವು ತಯಾರು ಮಾಡ್ತೀವಿ. ಇನ್ನು 19ನೇ ಕ್ವಶನ್ ಬಂದ್ಬಿಟ್ಟು, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದರೆ, ಇದರಲ್ಲಿ ಕೂಡ ನಾನು ಈ ರೀತಿಗೆ ಒಂದು ಬಾಕ್ಸ್ ಹಾಕಿ ಲೈನ್ ಹಾಕಿ ಬರೀಬೇಕಾಗಿತ್ತು. ಇಲ್ಲಿ ಕೂಡ ಇದೇ ರೀತಿ ಬರೆದೀನಿ. ಈ ರೀತಿಯಾಗಿ ಬರಿಬಿಡಿ ಸ್ನೇಹಿತರೆ. ಈ ರೀತಿಯಾಗಿ 2 ಬಾಕ್ಸ್ಗಳನ್ನು ಹಾಕಿ ನೀವು ವ್ಯತ್ಯಾಸ ಅಂತ ಕೇಳಿದ್ರೆ ಈ ರೀತಿಯಾಗಿ ಬರೀರಿ. ಸಾರ್ವಜನಿಕ ಸರಕು ಅಂದರೆ ಈ ಒಂದು ಸರಕುಗಳನ್ನು ನಿಮ್ಗೆ ಗೊತ್ತಿದೆ, ಸಾರಿಗರು ಯಾರು ಬೇಕಾದರೂ ಇವನ್ನ ಉಪಯೋಗಿಸ್ಬೋದು. ಇವನ್ನು ನಾವು ಸಾರ್ವಜನಿಕರ ಸರಕು ಅಂತ ಕರಿತೀವಿ. ಇವುಗಳನ್ನು ಪುಕ್ಕಟೆ ಸವಾರರು ಉಪಯೋಗಿಸಬಹುದು. ಇನ್ನು ಖಾಸಗಿ ಸರಕು ಅಂದರೆ ಇವುಗಳನ್ನು ಖಾಸಗಿ ವ್ಯಕ್ತಿಗಳು ಮಾತ್ರ ಬಳಸ್ತಾರೆ ಮತ್ತು ಇವುಗಳನ್ನು ಪುಕ್ಕಟೆ ಸವಾರರು ಉಪಯೋಗಿಸಲು ಸಾಧ್ಯವಿಲ್ಲ. ಇದು ಈಜಿ ಐತೆ ಸ್ನೇಹಿತರೆ. ಇನ್ನು 20ನೇ ಕ್ವಶನ್ನು, ಪುಕ್ಕಟೆ ಸವಾರರು ಅಂದರೆ ಯಾರು? ಅವರನ್ನು ಪುಕ್ಕಟೆ ಸವಾರರು ಅಂತ ಯಾಕೆ ಕರೀತಾರ ಅಂತ ಕ್ವಶನ್ ಕೇಳ್ತಾರೆ. ಇದನ್ನು ಕೂಡ ಕೇಳಿದರೆ ಎನ್ನುವಲ್ ಎಕ್ಸಾಮ್ ತುಂಬ ಸಲ ಕೇಳಿದರೆ. ಪುಕ್ಕಟೆ ಸವಾರರು ಅಂದರೆ ಸ್ನೇಹಿತರೆ ಹಣವನ್ನು ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಉಪಯೋಗಿಸ್ತಾರಲ್ಲ ಅವರನ್ನು ನಾವು ಪುಕ್ಕಟೆ ಸವಾರರು ಅಂತ ಕರಿತೀವಿ. ಇವರನ್ನು ಯಾಕೆ ಪುಕ್ಕಟೆ ಸವಾರರು ಅಂತ ಕರಿತೀವಿ ಅಂದರೆ ಇವರು ಉಚಿತವಾಗಿ ಸರಕುಗಳನ್ನು ಉಪಯೋಗಿಸೋದ್ರಿಂದ ಇವರನ್ನು ಹೀಗೆ ಕರೆಯುತ್ತಾರೆ ಅಂತ ಹೇಳ್ಬೋದು. ಇನ್ನು 21ನೇ ಕ್ವಶನ್ನು, ಕೇಂದ್ರ ಸರ್ಕಾರದ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಯಾವುದಾದ್ರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು. ಪ್ರತ್ಯಕ್ಷ ತೆರಿಗೆ ಅಂದರೆ ಏನು? ವೈಯಕ್ತಿಕ ಆದಾಯ ಮೇಲೆ ಏನು ಸರ್ಕಾರ ವಿಧಿಸುತ್ತಲ್ಲ ಅದನ್ನು ನಾವು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಇನ್ಕಮ್ ಟ್ಯಾಕ್ಸ್ನ ಅದನ್ನು ನಾವು ಪ್ರತ್ಯಕ್ಷ ತೆರಿಗೆ, ಆದಾಯದ ಮೇಲೆ ತೆರಿಗೆಯನ್ನು ವಿಧಿಸೋದು ನಾವು ಏನಂತೀವಿ ಪ್ರತ್ಯಕ್ಷ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನು 2ನೇ ಒಂದು ಪರೋಕ್ಷ ತೆರಿಗೆಗೆ ಉದಾಹರಣೆ ಅಂದರೆ GST ಮತ್ತು ಅಬಕಾರಿ ತೆರಿಗೆ, ಆಮದು ಮತ್ತು ರಫ್ತು ಸುಂಕ, ಇವುಗಳನ್ನು ನಾವೇನಂತೀವಿ ಪರೋಕ್ಷ ತೆರಿಗೆ. ಅಂದರೆ ಪರೋಕ್ಷ ತೆರಿಗೆ ಅಂದರೆ ಯಾವುದೇ ರೀತಿಯ ವೈಯಕ್ತಿಕವಾಗಿ ಆದಾಯದ ಮೇಲೆ ವಿಧಿಸಲಾರದೆ ವಸ್ತುಗಳ ಮೇಲೆ ನಾವು ಏನು ಟ್ಯಾಕ್ಸ್ ವಿಧಿಸ್ತೀವಿಲ್ಲ ಅದನ್ನು ನಾವು ಪರೋಕ್ಷ ತೆರಿಗೆ ಅಂತೀವಿ. ಇದು GST ಆಗಿರ್ಬೋದು. ಯಾವುದೇ ಒಂದು ಪ್ರಾಡಕ್ಟ್ನ ತೊಗೋಬೇಕಂದ್ರೆ ನೀವು GSTನೇ ಪೇ ಮಾಡಿ, ಅಂದರೆ GST ಆ ಒಂದು ಪ್ರಾಡಕ್ಟ್ಗೆ GST ಇದ್ದೇ ಇರುತ್ತೆ, ಅದನ್ನು ನಾವೇನಂತೀವಿ ಪರೋಕ್ಷ ತೆರಿಗೆ ಅಂತ ಕರಿತೀವಿ. 22ನೇ ಕ್ವಶನ್ನು, ಕೇಂದ್ರ ಸರ್ಕಾರದ ಯಾವುದಾದ್ರೂ 2 ತೆರಿಗೆತರ ಆದಾಯವನ್ನು ತಿಳಿಸಿ. ತೆರಿಗೆ ಇಲ್ಲರುವಂಥ ಆದಾಯವನ್ನು ತಿಳಿಸಿ ಅಂತ ಕೇಳಿದರೆ, ಅಂದರೆ ಯಾವೊಂದು ಆದಾಯ ತೆರಿಗೆನ ಕಟ್ಟೋದಿಲ್ಲ, ಯಾವೊಂದು ಆದಾಯ ಬಂದರೆ ಅದಕ್ಕೆ ನಾವು ತೆರಿಗೆ ಕೊಟ್ಟೋದಿಲ್ಲ ಅದನ್ನು ತಿಳಿಸಿ ಅಂತ ಕೇಳಿದರೆ, ಸಾರ್ವಜನಿಕ ಉದ್ಯಮಗಳಿಂದ ಬರುವಂಥ ಲಾಭ, ಯಾವುದಾದ್ರೂ ಒಂದು ಸಾರ್ವಜನಿಕ ಸಂಸ್ಥೆಯಿಂದ ಲಾಭ ಏನಾದರೂ ಬಂದರೆ ಅದರಿಂದ ನೀವು ತೆರಿಗೆ ಕಟ್ಟೋ ಹಾಗಿಲ್ಲ. ಇನ್ನು ಶುಲ್ಕಗಳು ಮತ್ತು ದಂಡಗಳು, ಮತ್ತು ಯಾವುದೇ ರೀತಿ ಶುಲ್ಕಗಳಾಗಿರ್ಬೋದು ಮತ್ತು ದಂಡಗಳಾಗಿರ್ಬೋದು ಇವುಗಳನ್ನು ಕೂಡ ಯಾವುದೇ ರೀತಿ ತೆರಿಗೆನ ಕಟ್ಟೋದಿಲ್ಲ. ಇನ್ನು 3ನೇದು ವಿದೇಶಿ ಅನುದಾನಗಳು. ಯಾವುದಾದ್ರೂ ನಮ್ಮ ದೇಶಕ್ಕೆ ವಿದೇಶ ಅನುದಾನಗಳು ಬಂದರು, ಸಹಾಯ ಮಾಡೋಕ್ಕೆ ಯಾವುದಾದ್ರೂ ಅನುದಾನ ಕೊಟ್ಟರೆ ವಿದೇಶದವರು ಫಾರಿನ್ನವರು
ಅದಕ್ಕೂ ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಬೀಳೋದಿಲ್ಲ ಸ್ನೇಹಿತರೆ. 23ನೇ ಕ್ವಶನ್, ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಫಸ್ಟ್ ಒನ್ ಕೇಂದ್ರ ಯೋಜನಾ ವೆಚ್ಚ, ಇನ್ನು ಸೆಕೆಂಡ್ ಒನ್ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವೆಚ್ಚ. ಇವು ಎರಡು ವೆಚ್ಚಗಳು ಸ್ನೇಹಿತರೆ. ಇನ್ನು 24ನೇ ಒಂದು ಕ್ವಶನ್ ಬಂದ್ಬಿಟ್ಟು, ಮೀಗುತೆ ಮುಂಗಡ ಪತ್ರ, ಎರಡು ಕೊರತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರದ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದರೆ, ಮೀಗುತಿ ಮುಂಗಡ ಪತ್ರ ಏನು ಮತ್ತು ಕೊರತೆ ಮುಂಗಡ ಪತ್ರ ಇದರ ಒಂದು ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳಿದರೆ, ಮೀಗುತಿ ಮುಂಗಡ ಪತ್ರ ಅಂದರೆ ಸರ್ಕಾರದ ನಿರೀಕ್ಷಿತ ಆದಾಯ ನಿರೀಕ್ಷಿತ ವೆಚ್ಚಗಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಮೀಗುತಿ ಮುಂಗಡ ಪತ್ರ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಸರ್ಕಾರದ ಏನು ಎಕ್ಸ್ಪೆಕ್ಟೆಡ್ ಮಾಡಿರ್ತಾರಲ್ಲ ಆದಾಯ, ಅದು ನಿರೀಕ್ಷಿತ ವೆಚ್ಚಕ್ಕಿಂತ ಜಾಸ್ತಿ ಆಗಿರಬೇಕು, ಅದನ್ನು ನಾವು ಮೀಗುತಿ ಮುಂಗಡ ಪತ್ರ ಅಂತ ಕರಿತೀವಿ. ಅದೇ ಕೊರತೆ ಮುಂಗಡ ಪತ್ರ ಅಂದರೆ ಸರ್ಕಾರದ ನಿರೀಕ್ಷಿತ ಆದಾಯ ನಿರೀಕ್ಷಿತ ವೆಚ್ಚಕ್ಕಿಂತ ಕಡಿಮೆ ಇದ್ರೆ, ಆದಾಯ ವೆಚ್ಚಕ್ಕಿಂತ ಕಡಿಮೆ ಇದ್ರೆ ಅದನ್ನು ನಾವೇನಂತ ಕರಿತೀವಿ, ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಪಾಯಿಂಟು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮುಂಗಡ ಪತ್ರವನ್ನು ತಯಾರು ಮಾಡ್ತವೆ. ಈ ಒಂದು ಮೀಗುತೆ ಮುಂಗಡ ಪತ್ರವನ್ನು ತಯಾರು ಮಾಡ್ತವೆ. ಇನ್ನು ಕೊರತೆ ಮುಂಗಡ ಪತ್ರಗಳನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೊರತೆ ಮುಂಗಡ ಪತ್ರಗಳನ್ನು ತಯಾರು ಮಾಡ್ತವೆ ಸ್ನೇಹಿತರೆ. ಇನ್ನು ಲಾಸ್ಟ್ ಒಂದು ಕ್ವಶನು, ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ ಅಂತ ಕರೀತಾರೆ. ಇವುಗಳನ್ನು ಬಂಡವಾಳ ಸ್ವೀಕೃತಿಗಳು ಅಂದರೆ ಕ್ಯಾಪಿಟಲ್ ರಿಸೀವೇಬಲ್ ಅಂತ ಕರಿತೀವಿ. ಇವನ್ನ ಯಾಕೆ ಈ ರೀತಿಯಾಗಿ ಕರಿತೀವಿ ಅಂತ ಕೇಳಿದ್ರೆ, ಅದಕ್ಕೆ ರೀಸನ್ ಬಂದ್ಬಿಟ್ಟು ಸರ್ಕಾರ ತನ್ನ ಸಾಲವನ್ನು ಮರುಪಾವತಿ ಮಾಡಬೇಕು, ಅದಕ್ಕೆ ಏನಂತೀವಿ, ಇವನ್ನ ಬಂಡವಾಳ ಸ್ವೀಕೃತಿಗಳಂತ ಕರಿತೀವಿ. ಇನ್ನು ಸೆಕೆಂಡ್ ಒಂದು ರೀಸನ್ ಬಂದ್ಬಿಟ್ಟು ಇದು ಸರ್ಕಾರದ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ. ಏನು ಮಾಡ್ತೇವೆ, ಸರ್ಕಾರಕ್ಕೆ ಹೊಣೆಗಾರಿಕೆಯನ್ನು ಸೃಷ್ಟಿ ಮಾಡ್ತಾರೆ, ಲಯಬಿಲಿಟಿಯನ್ನು ಜಾಸ್ತಿ ಮಾಡುತ್ತೆ, ಅದಕ್ಕೆ ನಾವು ಬಂಡವಾಳ ಸ್ವೀಕೃತಿಗಳಂತ ಕರಿತೀವಿ. ಇನ್ನು ಥರ್ಡ್ ಒನ್, ಇದು ಸರ್ಕಾರದ ಬಂಡವಾಳ ರಚನೆಯಲ್ಲಿ ಬದಲಾವಣೆ ತರ್ತೈತಿ, ಚೇಂಜಸ್ನ ಮಾಡ್ತೈತಿ, ಅದಕ್ಕೆ ಇವನೇನಂತೀವಿ ನಾವು ಬಂಡವಾಳ ಸ್ವೀಕೃತಿಗಳಂತ ಕರಿತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿವರೆಗೆ ಹೇಳುವಂಥ ಎಲ್ಲ ಕ್ವಶನ್ಗಳು, ಈ ಒಂದು ಕ್ವಶನ್ಗಳಲ್ಲಿ ಮಿನಿಮಮ್ ಅಂದರೂ 5 ಕ್ವಶನ್ ಬರ್ತವೆ ಸ್ನೇಹಿತರೆ, ಮ್ಯಾಕ್ಸಿಮಮ್ ಅಂದ್ರೆ 6 ಮಾರ್ಕ್ಸ್ 6 ಕ್ವಶನ್ ಬರ್ತವೆ. ಈ ಒಂದು ಬ್ಲೂಪ್ರಿಂಟ್ ಪ್ರಕಾರ ಈ ಒಂದು ಕ್ವಶನ್ಗಳನ್ನು ನಾನು ರೆಡಿ ಮಾಡಿ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ.